ಸಾಗರದ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ ಭಾರ್ಗವಿ ಅವರಿಗೆ ಯೋಗಾಸನ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಶಾಲೆಯ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಮಂಗಳವಾರ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಪಿಂಟೋ, ಮಕ್ಕಳು ಕಲಿಕೆ ಜೊತೆಗೆ ದೈಹಿಕ ಮತ್ತು ಮಾನಸಿಕ ದೃಢತೆ ಹೆಚ್ಚಿಸುವ ಕ್ರೀಡೆಯಲ್ಲೂ ತೊಡಗಿಸಿಕೊಳ್ಳಬೇಕು. ನಮ್ಮ ಶಾಲೆಯ ವಿದ್ಯಾರ್ಥಿನಿ ಭಾರ್ಗವಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಜೇತರಾಗಿ ಕನ್ಯಾಕುಮಾರಿ ನಡೆಯಲಿರುವ ಯೋಗ ಒಲಿಂಪಿಯಾಡ್ನಲ್ಲಿ ಪಾಲ್ಗೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿ ಯಶಸ್ಸು ಸಾಧಿಸಲಿ ಎಂದು ಸಂಸ್ಥೆಯ ಪರವಾಗಿ ಶುಭ ಹಾರೈಸುತ್ತೇನೆ ಎಂದರು. ನಮ್ಮ ಶಾಲೆಯ ಹೆಮ್ಮೆಯ ಹಾಗೂ ಕೀರ್ತಿಯ ಹುಡುಗಿ ಭಾರ್ಗವಿ ಎಸ್ ರಾಜ್ 10ನೇ ತರಗತಿ ಬಿ ತರಗತಿಯಲ್ಲಿ ಓದುತ್ತಿರುವವಳು. ಇವಳು ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದ್ದಾಳೆ. ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಯೋಗ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ 13ರಂದು ಕನ್ಯಾಕುಮಾರಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾಳೆ. ಎಲ್ಲ ಶಿಕ್ಷಕರ ಪರವಾಗಿ, ಆಡಳಿತ ಮಂಡಳಿ ಹಾಗೂ ನನ್ನ ಪರವಾಗಿ, ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ನಾನು ಅವಳಿಗೆ ಶುಭವನ್ನು ಹಾರೈಸುತ್ತೇನೆ. ಆಲ್ ದ ಬೆಸ್ಟ್ ಭಾರ್ಗವಿ. ಥ್ಯಾಂಕ್ ಯು ಸಿಸ್ಟರ್. ಯೋಗ ಸ್ಪರ್ಧೆ ವಿಜೇತೆ ಭಾರ್ಗವಿ ಮಾತನಾಡಿ, ಕಳೆದ 4 ವರ್ಷದಿಂದ ಯೋಗ ಅಭ್ಯಾಸ ಮಾಡುತ್ತಿದ್ದೇನೆ. ಇದೀಗ ಯೋಗ ಒಲಿಂಪಿಯಾಡ್ಗೆ ಆಯ್ಕೆಯಾಗಿದ್ದು ಸಂತೋಷ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಅಂತೋನಿ ಫರ್ನಾಂಡಿಸ್, ಲಿಜಿಯಾ, ಸಿಸ್ಟರ್ ತೆಲ್ಕಾ, ಸಿಸ್ಟರ್ ಕ್ಲೆಮೆನ್ಸಿ, ಲತಾ, ಪರ್ವೀಜಾ ಬೇಗಂ ಹಾಜರಿದ್ದರು. ನನ್ನ ಹೆಸರು ಭಾರ್ಗವಿ. ನಮ್ಮಪ್ಪ ಜೂನಿಯರ್ ಕಾಲೇಜಲ್ಲಿ ಲೆಕ್ಚರರು, ನಮ್ಮಮ್ಮ ಮನೇಲಿ ಹೌಸ್ ವೈಫ್. ನಾನು ಯೋಗನ 4 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕಾನ್ಗೋಡ್ ಅಂತ ಅಂದ್ಬಿಟ್ಟು, ಕಾನ್ಗೋಡು ಅಲ್ಲಿ ಶ್ರೀಧರ್ ಸರ್ ಅಂತ ಇರ್ತಾರೆ. ಅವ್ರ ಮನೆಯಲ್ಲೇ ಫ್ರೀಯಾಗಿ ಯೋಗಾಸನ ಹೇಳ್ಕೊಡ್ತಾರೆ. ಅವ್ರದ್ದು ಸಪೋರ್ಟ್, ಸ್ಕೂಲಿನ ಸಪೋರ್ಟ್, ಟೀಚರ್ಸ್ ಸಪೋರ್ಟ್, ನನ್ನ ಫ್ರೆಂಡ್ಸ್ ಮತ್ತು ನನ್ನ ಪೇರೆಂಟ್ಸ್ ಸಪೋರ್ಟಿಂದ ನಾನು ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೀನಿ. 15ನೇ ತಾರೀಕಿಂದ 18ನೇ ತಾರೀಕು ತನಕ ಕನ್ಯಾಕುಮಾರಿಯಲ್ಲಿ ನ್ಯಾಷನಲ್ಸ್ ಇದೆ. ಸೊ ನನಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.